ಕರುಣಾಸಾಗರ ಸಾಯಿಬಾಬಾ ಟ್ರಸ್ಟ್ನ ಧರ್ಮದರ್ಶಿಗಳಾದಂಥ ಶ್ರೀಯುತ ಸಾಯಿ ರೂಪೇಶ್ ಅವರು ಈ ದೇವಾಲಯ ಹೇಗೆ ನಿರ್ಮಾಣ ಆಯಿತು, ಜೊತೆಗೆ ದೇವಾಲಯ ನಿರ್ಮಾಣ ಆಗೋದಕ್ಕೆ ಅವರಿಗೆ ಪ್ರೇರೇಪಣೆ ಯಾರಿಂದ ಬಂತು, ಹಾಗೂ ಕಳೆದ 2 ವರ್ಷಗಳಿಂದ ಈ ದೇವಾಲಯ ಇಷ್ಟು ವೇಗವಾಗಿ ಹೆಂಗೆ ಮೂಡಿ ಬಂತು, ಅಂದರೆ ನಿರ್ಮಾಣ ಕಾರ್ಯ ಮೂಡಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೊಂದಷ್ಟು ಮಾಹಿತಿ ಕೊಡ್ತಾರೆ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ರೂಪೇಶ್ ಸಾಯಿ ರೂಪೇಶ್ ಅಂತ. ಹೆಂಗಿದು ಇಷ್ಟು ರೂಪೇಶ್ ಅಂತಾನೆ ಎಲ್ಲ ಇವರು ಭಕ್ತರು ಅವರು ಮತ್ತೆ ಎಲ್ಲಾನು ಇದು ಮಾಡಿ ಎಲ್ಲ ಸಾಯಿ ರೂಪೇಶ್ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಅದು ನನಗೆ ಬಾಬಾನೇ ಒಂದು ದೊಡ್ಡ ಬಿರುದು ಅಂತ ಅನ್ಕೊಳ್ತೀನಿ. ಸೊ ಗುರುಭ್ಯೋ ನಮಃ, ಓಂ ಸಾಯಿರಾಮ್. ಸೊ ಇದು ನಾವು 2023 ಈ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ. ಶ್ರೀ ಕ್ಷೇತ್ರ ಏನಕ್ಕೆ ಹೇಳ್ತೀವಿ ಅಂದರೆ, ಈ ಮುಳಬಾಗಿಲು ಅನ್ನೋದು ಒಂದು ಶ್ರೀ ಕ್ಷೇತ್ರ. ಪಕ್ಕದಲ್ಲಿ ಕುಡುಮಲೆ ದೇವಸ್ಥಾನ ಇದೆ, ಗರುಡ ದೇವಸ್ಥಾನ ಇದೆ. ಈ ಮುಳಬಾಗಿಲು ಈ ಆಂಜನೇಯ ಏನಿದೆ ಕ್ಷೇತ್ರ ಪಾಲಕರಾಗಿದ್ದಾರೆ. ಸೊ ಇಲ್ಲಿ ಪುರಾತನವಾಗಿರುವಂಥ ಒಂದು 500 ವರ್ಷ ಹಿಂದೆ ಇರುವಂಥ ಪುರಾತನವಾದಂಥ ಒಂದು ಆಂಜನೇಯ ವಿಗ್ರಹ ಇದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪ ಆಯಿತು. ಸೊ ಅದಕ್ಕೋಸ್ಕರ ಈ 2023 ನಾವು ಈ ಸಂಕಲ್ಪ ಮಾಡಿದ್ದು. ಬರೀ 2 ವರ್ಷದಲ್ಲೇ ಇಷ್ಟು ಬೇಗ ಆಗತ್ತೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲ ಒಂದು ಸಾಯಿಬಾಬಾ ಅವರ ಒಂದು ನಮಗೇನು ಕೃಪೆ ಇದೆ, ಅದರಿಂದ ನಮಗೆ ಇದಾಗಿದೆ ಅನಿಸುತ್ತೆ. ಸುಮಾರು ದಾನಿಗಳು ಮತ್ತು ಇಲ್ಲಿ ಬಂದುವಂಥ ಭಕ್ತಾದಿಗಳು ಈ ಕುಡುಮಲೆ ದೇವಸ್ಥಾನ ಒಂದು ಸರ್ಕಲಲ್ಲಿ ಇರೋದ್ರಿಂದ ಇಲ್ಲಿ ಹೋಗೋರು ಪ್ರತಿಯೊಬ್ಬರೂ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಇರೋರಿಗೆಲ್ಲನೂ ಸುಮಾರು ಜನ ಇವಾಗ ಹೋಗಿ ಬಂದಿರೋರು ನೆಕ್ಸ್ಟ್ 3 ಮಂತ್ಸಲ್ಲಿ ಬಂದು ನಾವು ಇಲ್ಲೇನೋ ಒಂದು ಹೇಳಿದ್ವಿ, ಸೊ ಅದಾಗಿದೆ ನಮಗೆ ಅಂತ ಅವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೂಡ ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಇದು ದೇವಸ್ಥಾನ ಕೂಡ ನಾವು ಕೂಡ ಬೇಗ ಮುಗಿಸಿ ಲೋಕಾರ್ಪಣೆ ಮಾಡಬೇಕು ಅಂತಿದ್ದೀವಿ. ಇನ್ನೆಷ್ಟು ನಮಗೆ ದಾನಿಗಳ ಸಹಕಾರ ಇದು ಬೇಕಾಗಿದೆ, ಯಾಕಂದರೆ ಇನ್ನೂ ಹಿಂದ್ಗಡೆ ಕೆಲಸ ಇನ್ನೂ ಮುಗಿದಿಲ್ಲ. ಸೊ ಸದ್ಯಕ್ಕೆ ಒಂದು ಪೀಠ ಪ್ರತಿಷ್ಠಾಪನೆ ನಾವು ಮಾಡಿದ್ದೀವಿ. ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ, ಇಲ್ಲಿ ಕಾಣ್ತಾ ಇರುವಂಥ ಸಾಯಿಬಾಬಾ, ಇದು ಕಾಣ್ತಾ ಇರುವಂಥ ಸಾಯಿಬಾಬಾ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಎಲ್ಲ ವ್ಯಾಕ್ಸಲ್ಲಿ ಮಾಡಿರ್ತಾರೆ, ಮತ್ತು ನಿಮಗೆ ಮೇಣ ಅಂತ ಹೇಳ್ತಾರೆ ಅದರಲ್ಲಿ ಮಾಡಿರ್ತಾರೆ. ಮೊದಲ ಬಾರಿಗೆ ನಾವು ಈ ಸಿಲಿಕಾನ್ ಮೆಟೀರಿಯಲಲ್ಲಿ ಈ ಸಾಯಿಬಾಬಾವನ್ನು ಮಾಡಿದ್ವಿ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದು, ಎಲ್ಲೂ ಇಲ್ಲ. ಸೊ ಇದೇನಪ್ಪ ಅಂದರೆ, ನೈಜವಾಗಿ ಬಾಬಾ ಹೆಂಗಿರ್ತಾರೆ ಅಂದರೆ, ಒಬ್ಬ ಮನುಷ್ಯ ಕೂತ್ಕೊಂಡಂಗಿರ ಇರತ್ತೆ. ಅವ್ರು ನೋಡ್ತಾ ಇದ್ರು ಕೂಡ ಯಾರೋ ಒಬ್ಬರು ಮನುಷ್ಯನ ಕೂತಿದ್ರ ಅನ್ಸುತ್ತೆ, ಅಂದರೆ ವಯಸ್ಸಾಗಿರೋ ಮನುಷ್ಯ ಕೂತಿದ್ದಾರೆ ಅಂತ ಭಾಸವಾಗುತ್ತೆ. ನೆನ್ನೆ ಗುರುಪೂರ್ಣಿಮೆ, ಇವಾಗ ವಿಶೇಷವಾಗಿ ಇವತ್ತು ಗುರುಪೂರ್ಣಿಮೆ 10ನೇ ತಾರೀಕು. ಇವತ್ತು ನೆನ್ನೆ ನಾವೇನು ಮುಳಬಾಗಿಲಿಗೆ ಒಂದು ಇದಕ್ಕೆ ಹೋಗಿದ್ವಿ, ಮೆರವಣಿಗೆಗೆ. ಅವಾಗ ಏನಾಯ್ತಪ್ಪ ಅಂದರೆ, ಸ್ವಲ್ಪ ಜನ ಇವರೆಲ್ಲ ಬಂದು ಇಲ್ಲಾರು ವಯಸ್ಸಾಗಿರೋದು ಕುತ್ಕೊಂಡು ಹೋಗ್ತಾ ಇದ್ದಾರೆ, ರಿಯಲ್ ಆಗಿ ಮನುಷ್ಯ ಇದ್ದಂಗೆ ಇದ್ದಾರೆ ಅನ್ನೋ ಥರ ಹೇಳ್ತಾ ಇದ್ರು. ಸೊ ಆ ಥರ ಅವ್ರಿಗೆ ನಮಗೂ ಅನುಭವ ಆಯ್ತು. ಆರಂಭದಲ್ಲಿ ಬಂದಾಗ ನಮಗೂ ಅನುಭವ ಆಯ್ತು. ಅದು ನೋಡಿದ ತಕ್ಷಣ ಇದು ದೇವರು ಇದೆ, ಇಲ್ಲಿ ಪಕ್ಕದಲ್ಲಿ ಯಾರೋ ಇದು ಮಾಡಿದಾರಲ್ಲ ಅಂತ ಅನಿಸ್ತು. ಆಮೇಲೆ ಈಗ ನೀವು ವಿವರಣೆ ಕೊಟ್ರಲ್ಲ, ಸ್ವಲ್ಪ ಗುಜರಾತಲ್ಲಿ ಇದು ಮಾಡಿಸಿರೋದು. ಸುಮಾರು ಒಂದು 3 ತಿಂಗಳು ಟೈಮ್ ತಗೊಂಡು ಅವರು ಮಾಡಿಸ್ಕೊಟ್ರು. ಸುಮಾರು ಒಂದು ವೆಚ್ಚ 4 ಲಕ್ಷವರೆಗೂ ಆಯ್ತು. ಸೊ ಎಲ್ಲರೂ ದಾನಿಗಳು ಭಕ್ತಾದಿಗಳು ಎಲ್ಲ ಸೇರಿ ಮಾಡಿಸ್ಕೊಟ್ಟಿರೋದು. ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ, ಇಲ್ಲಿ ಕಾಣಿಸ್ತಾ ಇರುವಂಥ 2.5 ಅಡಿ ಸಾಯಿಬಾಬಾ ಮೂರ್ತಿ ಏನಿದೆ, ಸೊ ಒಂದು ನಗು ಮುಖ ಇರುವಂಥ ಸಾಯಿಬಾಬಾ. ಸೊ ನಾವು ಎಷ್ಟೇ ಕಷ್ಟಗಳಿದ್ರು ಕೂಡ ಅವ್ರ ಹತ್ರ ಹೇಳ್ಕೊಂಡ್ರೆ ನಗು ಮುಖದಲ್ಲಿ ಅವರು ಅದನ್ನು ತೀರಿಸ್ತಾರೆ. ಸೊ ಈ ಬಾಬಾನ ಕೊಟ್ಟಿರೋದು ಶ್ರೀಮತಿ ತಾರಾ ಅವರು, ಚಲನಚಿತ್ರ ವಿಧಾನ ಪರಿಷತ್ ಮಾಜಿ ಸದಸ್ಯರು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಅವರು ಮೇಡಮ್ ಕೊಡಿಸಿರೋದು. ಅವರು ಇವತ್ತು ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಮೋಸ್ಟ್ಲಿ ಬರ್ಬೋದು. ಹಾಗೆ ನಮ್ದು ಹಿಂದ್ಗಡೆ ಆಂಜನೇಯ ದೇವಸ್ಥಾನ ಎಲ್ಲ ಇದೆ. ಇದೆಲ್ಲ ಪೀಠ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸುಮಾರು ವಿಗ್ರಹ. ರೂಪೇಶ್ ಸರ್, ಈಗ ಇನ್ನೂ ಇದು ಆರಂಭ, ಅಂದರೆ ದೇವತಾ ಕಾರ್ಯ ನಡೀತಾನೆ ಇದೆ. ಇಷ್ಟು ಬೇಗ ನೀವು ಇವತ್ತು ಅಂದರೆ 2ನೇ ವರ್ಷದ ಗುರುಪೂರ್ಣಿಮೆಲೆ ಇಷ್ಟು ವಿಜೃಂಭಣೆಯಿಂದ ಮಾಡಿದ್ರಲ್ಲ, ಇದಕ್ಕೆಲ್ಲ ಏನು ಕಾರಣ? ಅಂದರೆ ದೈವ ಸಂಕಲ್ಪ ಸರ್. ನಾವು ಬಂದ್ಬಿಟ್ಟು ನಾವೇನು ಕೋಟಿಗಳಿಗಿರೋರಲ್ಲ, ಇಲ್ಲ ನಾವೇನು ಇದು ಮಾಡೋರಲ್ಲ. ಸೊ ನಾವು ನಾರ್ಮಲ್ ಆಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ಕೊಂಡು ನಾವು ಸೊ ಈ ಮಟ್ಟಿಗೆ ಒಂದು ದೇವಸ್ಥಾನ ಮಾಡ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಅದನ್ನು ಒಂದು ಪ್ರೇರಣೆ ಮತ್ತು ಅವ್ರ ಸಂಕಲ್ಪ ಬಾಬಾ ನನಗೆ ಡೈಲಿ ಬಂದು ಕಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ನನಗೇನಾಗ್ತಾ ಇತ್ತು ಅಂದರೆ, ನನಗೊಂದು ಹುಮ್ಮಸ್ಸು, ಸಮಾಜಕ್ಕೆ ಏನೋ ಒಂದು ನಮ್ಮ ಕಡೆಯಿಂದ ಒಂದು ಸೇವೆ ಸೊ ಮಾಡಬೇಕಂತ ಇತ್ತು. ಸೊ ಅದು ಅವ್ರು ಮಾಡಿಸ್ಕೊಂಡಿದ್ದಾರೆ ನನ್ನ ಕೈಲಿ. ಯಾಕಂದರೆ ದೇವಸ್ಥಾನ ಕಟ್ಟೋದು ಎಲ್ಲರ ಕೈಲಿ ಆಗಲ್ಲ ಅಂತಾರೆ, ಅದೆಲ್ಲ ಚೂಸನ್ ಅಂತ ಹೇಳ್ತಾರೆ.
ಸೊ ಬಾಬಾ ನಾನು ಆರಿಸ್ಕೊಂಡಿದ್ದಾನೆ ಅಂತ ನಾನು ಹೆಮ್ಮೆ ಪಡ್ತೀನಿ. ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬಾಬಾ ಅವ್ರ ಕೃಪೆ ನಮಗೂ ಇರಲಿ, ನಿಮಗೂ ಇರಲಿ, ಜೊತೆಗೆ ನಾಡಿನ ಜನತೆಗಲ್ಲದ ದೇಶಾದ್ಯಂತ ಎಲ್ರಿಗೂ ಇರಲಿ. ಈ ಒಂದು ದೇವತೆ ಕಾರ್ಯ ಆದಷ್ಟು ಬೇಗ ನೆರವೇರಿ ಕೆಲವೇ ವರ್ಷಗಳಲ್ಲಿ ಇದು ಲೋಕಾರ್ಪಣೆಗೊಳ್ಳಲಿ. ಆ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಪುಣ್ಯರಾಗೋಣ ಅಂತ ಹೇಳ್ತಾ ಈ ಒಂದು ಕರುಣಾಸಾಗರ ಸಾಯಿ ಹನುಮಾನ್ ಏನು ದೇವಸ್ಥಾನ ಇದೆಯಲ್ಲ ಆ ಒಂದು ದೇವಾಲಯಕ್ಕೆ ನೆರವು ಸಾಕಷ್ಟು ಅಗತ್ಯವಾಗಿದೆ. ದಾನಿಗಳು ಹಾಗೂ ಭಕ್ತರು ಹೆಚ್ಚಿನ ರೀತಿಯಲ್ಲಿ ದೇವಾಲಯಕ್ಕೆ ಒಂದು ನೆರವು ಕೊಟ್ಟರೆ ಈ ಒಂದು ದೇವಾಲಯ ಕಾರ್ಯ ಅಭೂತಪೂರ್ವವಾಗಿ ಜೊತೆಗೆ ಶರವೇಗದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ನೋಡಿ, ಇಲ್ಲಿ ದಾನ ಮಾಡಲು ಇಚ್ಛಿಸುವರು ಅಂದರೆ ಏನು ತಾವು ಕೊಡ್ತಿರಲ್ಲ ನೆರವು, ದೇವಾಲಯದ ನೆರವು, ಇಲ್ಲಿ ಒಂದು ಖಾತೆ ಸಂಖ್ಯೆ ಕೊಟ್ಟಿದ್ದಾರೆ. ಈ ಒಂದು ಖಾತೆ ಸಂಖ್ಯೆಗೆ ತಾವು ಪಾವತಿ ಮಾಡೋದ್ರ ಮುಖಾಂತರ ದೇವಾಲಯಕ್ಕೆ ಒಂದು ಹೆಚ್ಚಿನ ಶಕ್ತಿ ತುಂಬಿ ಭಕ್ತಿ ಸಾಗರದಲ್ಲಿ ಮಿಂದೇಳಬೇಕಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.